ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗ ನಾರಿಮಣಿಯರು ಸಿಡಿದೆದ್ದಿದ್ದಾರೆ. ಹಾಸನದಲ್ಲಿ ವಿವಿಧ ಜಿಲ್ಲೆಯ ಮಹಿಳೆಯರಿಂದ ಪ್ರತಿಭಟನೆ ಕೂಡ ನಡೆದಿದೆ. ಕೂಡಲೇ ಪ್ರಜ್ವಲ್ನನ್ನ ಬಂಧಿಸಬೇಕು ಅಂತ ತೀವ್ರವಾಗಿ ಒತ್ತಾಯಿಸ್ತಾ ಇದ್ದಾರೆ ನಾರಿಮಣಿಯರು. ನಾರಿಮಣಿಯರ ಕಿಚ್ಚು ಈಗ ಹೆಚ್ಚಾಗ್ತಾ ಇದೆ. ಮಹಾರಾಜ ಪಾರ್ಕ್ನಿಂದ ಡಿಸಿ ಕಚೇರಿಯವರೆಗೆ ಕಾಲ್ನಡಿಗೆ ಜಾಥಾವನ್ನ ಮಾಡುವ ಮೂಲಕ ಪ್ರಜ್ವಲ್ ರೇವಣ್ಣನನ್ನ ಕೂಡಲೇ ಬಂಧಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಪ್ರತಿಭಟನೆಯಲ್ಲಿ ರಾಜ್ಯದ 113 ಸಂಘಟನೆಗಳು ಭಾಗಿಯಾಗಿವೆ. ಈ ಮೂಲಕ ಪ್ರಜ್ವಲ್ ರೇವಣ್ಣನನ್ನ ಕೂಡಲೇ ಬಂಧನಕ್ಕೊಳಪಡಿಸಬೇಕು ಅಂತ ನಾರಿಮಣಿಯರು ಪ್ರತಿಭಟನೆ ಮಾಡ್ತಾ ಘೋಷಣೆ ಕೂಗ್ತಾ ಪ್ರಜ್ವಲ್ ರೇವಣ್ಣ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇಲ್ಲಿವರೆಗೂ ಕೂಡ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಂಥ ಆರೋಪಿ ಪ್ರಜ್ವಲ್ ರೇವಣ್ಣ ನಾಳೆ ರಾಜ್ಯಕ್ಕೆ ಬರ್ತಾ ಇರುವಂಥದ್ದು. ಅಂದ್ರೆ ಇವತ್ತು ಮಧ್ಯರಾತ್ರಿ ಆಗಮಿಸಿ ನಾಳೆ SIT ತನಿಖೆಗೆ ಹಾಜರಾಗ್ತೀನಿ ಅಂತ ಪ್ರಜ್ವಲ್ ವಿಡಿಯೋ ಮೂಲಕ ಹೇಳಿರುವಂಥದ್ದು. ಈಗಾಗಲೇ SIT ಕೂಡ ಅರೆಸ್ಟ್ ಮಾಡೋದಕ್ಕೆ ಅಂತ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಇದರ ಮಧ್ಯದಲ್ಲಿ ಕೂಡಲೇ ಬಂಧಿಸಬೇಕು ಅಂತ ಪ್ರತಿಭಟನಾ ಮೆರವಣಿಗೆಯಲ್ಲಿ ಮಹಿಳೆಯರು ಭಾಗಿಯಾಗಿದ್ದಾರೆ. 113 ಸಂಘಟನೆಗಳು ಭಾಗಿಯಾಗಿ ಈ ದೊಡ್ಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾವೆ. ಅಂದ್ರೆ ಬೃಹತ್ ಮಟ್ಟದಲ್ಲಿ ನಡೀತಾ ಇರುವಂತ ಪ್ರತಿಭಟನೆ ಇದು. ಕೂಡಲೇ ಪ್ರಜ್ವಲ್ನನ್ನ ಬಂಧಿಸಬೇಕು. ಅನೇಕ ಮಹಿಳೆಯರಿಗೆ ಪ್ರಜ್ವಲ್ನಿಂದ ಅನ್ಯಾಯ ಆಗಿದೆ ಅಂತ ಆತನನ್ನ ಕೂಡಲೇ ಬಂಧನಕ್ಕೊಳಪಡಿಸಿ ಅಂತ ಮಹಿಳೆಯರು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಪ್ರತಿಭಟನಾ ಅಂದ್ರೆ ರ್ಯಾಲಿಯಲ್ಲಿ ಕಾಲ್ನಡಿಗೆ ಮೂಲಕ ಜಾಥಾವನ್ನ ಮಾಡ್ತಾ ಇದ್ದಾರೆ. ಹಾಸನದ ವಿವಿಧ ಕಡೆ ಕೂಡ ಈ ರೀತಿಯ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಹಾಸನ ಜಿಲ್ಲೆಯ ಬೇರೆ ಬೇರೆ ಕಡೆ ಕೂಡ ಈ ಪ್ರತಿಭಟನೆಗಳನ್ನ ಮಾಡ್ತಿದ್ದಾರೆ. ಮಹಾರಾಜ ಪಾರ್ಕ್ನಿಂದ DC ಕಚೇರಿವರೆಗೂ ಕೂಡ ಕಾಲ್ನಡಿಗೆ ಮಾಡುವ ಮೂಲಕ ಈ ಜಾಥಾದ ಮೂಲಕ ಪ್ರಜ್ವಲ್ನನ್ನ ಬಂಧನ ಮಾಡಿ ಆದಷ್ಟು ಬೇಗ ಕೂಡಲೇ ಬಂಧಿಸಿ ಅಂತ ನಾರಿಮಣಿಯರು ಈಗ ರೊಚ್ಚಿಗೆದ್ದಿದ್ದಾರೆ. ಓಕೆ ಕಾಳು ಹೇಳ್ತೀನಿ, ಒಂದು ವಾಕ್ಯ ಮಾಡ್ತೀನಿ, ಲಾಂಗ್ ಕೊಡ್ತೀನಿ. ವಿಕೃತ ಕಾಮಕ ಪ್ರಜೆಗಳನ್ನ ಮಾಡಲೇಬೇಕು. ಹಾಸನದ ವಿವಿಧೆಡೆ ಈ ರೀತಿಯ ಪ್ರತಿಭಟನೆಗಳು ನಡೀತಿದ್ದಾವೆ. ಪ್ರಜ್ವಲ್ನನ್ನ ಕೂಡಲೇ ಬಂಧಿಸಬೇಕು ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಅಲ್ಲಿರುವಂತವ್ರನ್ನ ಮಾತನಾಡ್ತಿದ್ದಾರೆ. ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದ್ದಾರೆ. ಏನ್ ಹೇಳಿದ್ರು ಕೇಳೋಣ. ಹಾಸನದ ಮಹಾರಾಜ ಪಾರ್ಕ್ನಲ್ಲಿ ಈಗಾಗಲೇ ಪ್ರತಿಭಟನೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಪ್ರತಿಭಟನೆ ಆರಂಭವಾಗಿದೆ. ಪ್ರತಿಭಟನೆಯಲ್ಲಿ ಸಾಕಷ್ಟು ಸಾವಿರಾರು ಮಹಿಳೆಯರು ಕೂಡ ಈಗಾಗಲೇ ಆಗಿರ್ತಕ್ಕಂಥದ್ದು. ಮಹಿಳಾ ಜನವಾದಿ ಮಹಿಳಾ ಸಂಘಟನೆ ಮುಖ್ಯಸ್ಥರು ಸುಭಾಷ್ ಆಲಿ ಅವರು ಸೇರಿದಂತೆ ಎಲ್ಲರೂ ಕೂಡ ಸಾಕಷ್ಟು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ನಾವು ಮಹಿಳೆಯರನ್ನ ಮಾತನಾಡಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇರುವಂಥದ್ದು. ಯಾಕಂತಂದರೆ ಈಗಾಗಲೇ ಸಾವಿರಾರು ಮಹಿಳೆಯರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಸಾಕಷ್ಟು ಪೋಸ್ಟರ್ಗಳನ್ನ ಹಿಡಿದು ಪ್ರತಿಭಟನೆಯಲ್ಲಿ ಕೂಡ ಭಾಗಿಯಾಗಿರುವಂತಹ ದೃಶ್ಯಗಳನ್ನು ಕೂಡ ಈಗಾಗಲೇ ತೋರಿಸ್ತಾ ಇದ್ದೀವಿ. ಈಗ ನಮ್ಮ ಜೊತೆಗೆ ಸಾಕಷ್ಟು ಇಲ್ಲಿ ಏನು ಪ್ರಜ್ವಲ್ ರೇವಣ್ಣ ವಿರುದ್ಧ ಒಂದಿಷ್ಟು ಆಕ್ರೋಶದ ಕಿಚ್ಚು ಹೆಚ್ಚಾಗಿರ್ತಕ್ಕಂಥದ್ದು. ಹಾಗಾಗಿ ಪ್ರತಿಭಟನೆ ಹಾಸನದ ಮಹಾರಾಜ ಪಾರ್ಕ್ನಿಂದ ಆರಂಭವಾಗಿದೆ. ಪ್ರತಿಭಟನೆಯ ಮಹಾರಾಜ ಪಾರ್ಕ್ನಿಂದ ಈಗಾಗಲೇ ಆರಂಭವಾಗಿದೆ. ನಮ್ಮ ಜೊತೆಗೆ ಸುಭಾಷ್ ಆಲಿ ಅಂದರೆ ಜನವಾದಿ ಸಂಘಟನೆಯವರು ಕೂಡ ಇದ್ದಾರೆ. ಮೇಡಮ್, ಪ್ರತಿಭಟನೆಯ ನಿಮ್ಮ ಫಸ್ಟ್ ರಿಯಾಕ್ಷನ್ ಮೇಡಮ್? ये जो हमारा आज प्रोटेस्ट हो रहा है, ये हासन के अंदर हो रहा है, जो गढ़ माना जाता है इन अपराधियों का। हम दिखा रहे हैं कि इसके गढ़ में भी हम आएंगे और तुम्हारे खिलाफ लड़ेंगे। और उनके जो तमाम पीड़ित लोग हैं उनके द्वारा उनके भी हम दिखा रहे हैं कि पूरा हासन, पूरा कर्नाटका आपके साथ खड़ा है। हमारी डिमांड है कि प्रज्वल रेवण्णा, उसके बाप और उसके परिवार के लोगों को जेल में भेजा जाए ताकि वो अपने पैसे और अपनी ताकत का इस्तेमाल लोगों को चुप करने के लिए इस्तेमाल नहीं कर सके। और सरकार से हमारी डिमांड है कि जल्दी न्याय होना चाहिए और जो पीड़ित महिलाएं हैं, उनके परिवार के लोग हैं, उनको सुरक्षा, संरक्षण, मुआवजा और हर तरह की मदद मिलनी चाहिए। ಈಗ ಮತ್ತೊಂದಿಷ್ಟು ಮಹಿಳೆಯರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಪ್ರತಿಭಟನೆಯ ಫಸ್ಟ್ ರಿಯಾಕ್ಷನ್, ಪ್ರತಿಭಟನೆಗೆ ಪಾಲ್ಗೊಂಡಿದ್ರೆ ಏನು ಹೇಳ್ತೀವಿ? ನಾವು ಪ್ರಜ್ವಲ್ ರೇವಣ್ಣ ಭಾರತದ ನೆಲಕ್ಕೆ ಕಾಲಿಟ್ಟು ಕೂಡಲೇ ಅವರನ್ನ ಅರೆಸ್ಟ್ ಮಾಡಬೇಕು ಅಂತ ಸಿದ್ದರಾಮಯ್ಯ ಗವರ್ಮೆಂಟ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ.
ವಿದೇಶಕ್ಕೆ ಓಡೋಗೋದಕ್ಕೆ ಬಿಟ್ಟಿದ್ದೀರಿ, ಈಗ ಬಂದ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ. ಎರಡನೇದಾಗಿ ಅವರ ನಿರೀಕ್ಷಣಾ ಜಾಮೀನು ಅಥವಾ ಜಾಮೀನು ಅರ್ಜಿ ನ್ಯಾಯಾಲಯದಲ್ಲಿ ಬಂದಾಗ ರಾಜ್ಯದ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಏನಿದ್ದಾರೆ ಟೂತ್ ಅಂಡ್ ನೈಲ್ ಫೈಟ್ ಮಾಡಬೇಕು, ಅವರಿಗೆ ಜಾಮೀನು ಸಿಗಬಾರ್ದು ಅನ್ನೋದನ್ನ ಹೇಳ್ತೀವಿ. ಮತ್ತು ನ್ಯಾಯಾಲಯಕ್ಕೆ ಕಳಕಳಿಯಿಂದ ವಿನಂತಿ ಮಾಡ್ತೀವಿ, ಸಂವಿಧಾನ ಕೊಟ್ಟಿರುವಂತಹ ಘನತೆಯ ಬದುಕಿನ ಹಕ್ಕು ಅದನ್ನ ಉಲ್ಲಂಘಿಸಿ ಆಕ್ರಮಿಸಿ ನಮ್ಮನ್ನ ವಿನಾಶದತ್ತ ಮಹಿಳೆಯರನ್ನ ತಳೆದಂತಹ ಪ್ರಜ್ವಲ್ ರೇವಣ್ಣಂತಹ ಸಮಾಜಘಾತಕರಿಗೆ, ಸಂವಿಧಾನ ಘಾತಕರಿಗೆ ನ್ಯಾಯಾಲಯ ಯಾವುದೇ ಕಾರಣಕ್ಕೂ ಜಾಮೀನನ್ನು ಕೊಡಬಾರದು. ಆತ ತನ್ನ ಜೀವದ ಕೊನೆ ಉಸಿರಿರುವವರೆಗೂ ಜೈಲಲ್ಲಿ ಕೊಳೆಯುವಂತಹ ಉಗ್ರ ಶಿಕ್ಷೆ ಅವನಿಗೆ ಆಗಬೇಕು ಅಂತನ್ನೋದು ನಮ್ಮ ಈ ಪ್ರತಿಭಟನೆಯ ಒಕ್ಕೊರಲಿನ ಕರೆ. ಎಷ್ಟು ಜನ ಸೇರಿದಿರಿ ಮೇಡಮ್? ಎಷ್ಟು ಸಂಘಟನೆಯವರು ಸೇರಿದಿರ? ಇಲ್ಲಿ ಸುಮಾರು 140ಕ್ಕೂ ಜಾಸ್ತಿ ಸಂಘಟನೆಗಳು ಸೇರಿದ್ದಾರೆ. ಜನ ಎಷ್ಟು ಸೇರಿದ್ದಾರೆ ಅಂತ ನಾನು ಲೆಕ್ಕ ಮಾಡಕ್ ಸಾಧ್ಯ ಇಲ್ಲ. ಅಗಾಧವಾದ ಜನಸ್ತೋಮ ಇದೆ. ಈ ಜನಸ್ತೋಮ ಎಚ್ಚರಿಕೆಯನ್ನ ಕೊಡ್ತಾ ಇದೆ. ಪಾಳೆಗಾರಿ ಮೌಲ್ಯಗಳನ್ನ ಇಷ್ಟು ವರ್ಷಗಳ ಕಾಲ ನಡ್ಕೊಂಡು ಬಂದಿದ್ದೀರಿ, ಇನ್ನು ನಡೆಯೋದಿಲ್ಲ, ಬಗ್ಗೋದಂದ್ರೆ ಎಲ್ಲಿ ತನಕ ಅನ್ನುವಂತಹ ಪ್ರಶ್ನೆಯನ್ನ ಕೇಳೋದಕ್ಕೆ ಹಾಸನದ ನೆಲಕ್ಕೆ ಇಡೀ ರಾಜ್ಯದಾದ್ಯಂತದಿಂದ ಜೀವಪರ ಸಂವಿಧಾನ ಪರ ಜನ ನಾವು ಬಂದಿದ್ದೀವಿ. ಕೊನೆಯದಾಗಿ ಸರ್ಕಾರಕ್ಕೆ ಏನ್ ಹೇಳಿಕ್ ಬಯಸ್ತೀರಾ? ಕೊನೆಯದಾಗಿ ಹೇಳಿದ್ನಲ್ಲ, ಸರ್ಕಾರ ತನ್ನ ಜವಾಬ್ದಾರಿಯನ್ನ ತಾನು ನಿಭಾಯಿಸಬೇಕು ಅಂತ ಹೇಳೋದಕ್ಕೆ ಇದಿಷ್ಟು ಇಲ್ಲಿನ ಮಹಿಳೆಯರು ಕೂಡ ಹೇಳುವಂತ ಮಾತು. ಈಗಾಗಲೇ ಪ್ರತಿಭಟನೆ ಹಾಸನದ ಮಹಾರಾಜ ಪಾರ್ಕ್ನಿಂದ ಪ್ರತಿಭಟನೆ ಆರಂಭವಾಗಿದೆ. ಮಹಾರಾಜ ಪಾರ್ಕ್ನಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಕೂಡ ಕಾಲ್ನಡಿಗೆ ಜಾಥಾ, ನಂತರದಲ್ಲಿ ಬೃಹತ್ ಸಮಾವೇಶದಲ್ಲಿ ಕೂಡ ಈ ಎಲ್ಲ ಮಹಿಳೆಯರು ಪಾಲ್ಗೊಳ್ಳುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ. ಪ್ರತಿಭಟನೆ ಅಲ್ಲ, ಈ ಹೋರಾಟ ಶುರು ಮಾಡಿದಾಗಿಂದ ನಾವಿದೀವಿ ಜೊತೆಗೆ. ನಮ್ ಮುಖ್ಯವಾಗಿ ಪ್ರಜ್ವಲ್ ರೇವಣ್ಣ ಅವನ ಕುಟುಂಬ ಈ ಹಾಸನದಿಂದ ತೊಲಗೋಗ್ಬೇಕು. ಅವರು ಟೆರರಿಸ್ಟ್ಗಳು ಆಗಿದ್ದಾರೆ. ಇಲ್ಲಿ ಟೆರರಿಸ್ಟ್ ಅಂದ್ರೆ ಬರೀ ಬಾಂಬ್ ಇಟ್ಕೊಳ್ಳೋದಲ್ಲ, ಮಾನಸಿಕವಾಗಿ ಯಾರೆಲ್ಲ ಟೆರರಿಸಂ ಶುರು ಮಾಡ್ತಾರೋ, ಹೆದರಿಕೆ ಶುರು ಮಾಡ್ತಾರೋ ಅವರೆಲ್ಲ ಟೆರರಿಸ್ಟ್ಗಳು. ಇವರು ಒಂಥರ ಅಶ್ಲೀಲವಾದಂತ ಟೆರರಿಸ್ಟ್ಗಳು. ಹಂಗಾಗಿ ಇವರು ಅವನು ಪ್ರಜ್ವಲ್ ರೇವಣ್ಣ ಅವನ ಕುಟುಂಬದವರು ಅವನ ಬೆಂಬಲಿಗರೆಲ್ಲ ಹಾಸನದಿಂದ ತೊಲಗದ ಹೊರತು ನಮ್ಮ ಮಹಿಳೆಯರು ಈಚೆ ಬರೋದಿಲ್ಲ ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಡೋದಕ್ಕೆ. ಹಂಗಾಗಿ ಮೊದಲು ಅವರು ಅಲ್ಲಿಂದ ತೊಲಗಬೇಕು. ಎರಡನೇದು SIT, ಅವನಿಗಾಗ್ಲೇ ಇಂಡಿಯಾಗೆ ಬಂದಿದ್ದಾನೆ. ಮೊನ್ನೆ ಅವನು ವಿಡಿಯೋ ಕ್ಲಿಪ್ಪಿಂಗ್ ಬಿಟ್ಟಾಗ ಕುಂಕುಮ ಇಟ್ಕೊಂಡು ಮಾಡಿದ್ದಾನೆ, ಯಾವ್ದೋ ದೇವ್ರಿಗೆ ಪೂಜೆ ಮಾಡಿದ್ದಾನೆ. ಮೋಸ್ಟ್ಲಿ ಅವನು ಇಂದ್ರನ್ಗೆ ಅಹಲ್ಯನ್ ರೇಪ್ ಮಾಡೋದ್ನಲ್ಲ ಇಂದ್ರ, ಅವನೇ ಇವನ್ ದೇವ್ರು ಇರ್ಬೋದು. ಸೊ ಅವನನ್ನ ಪೂಜೆ ಮಾಡ್ಕೊಂಡು ಬಂದಿರ್ಬೋದು, ಕುಂಕುಮ ಇಟ್ಕೊಂಡು ಮಾತಾಡಿದಾನೆ ಈಗಾಗಲೇ. ಸೊ ಹಂಗಾಗಿ ಈಗಾಗಲೇ ಇಂಡಿಯಾದಲ್ಲಿ ಇದಾನೆ ಅವನು. SIT ಅವನು ಬಂದು ಸರೆಂಡರ್ ಆಗೋವರೆಗೂ ವೆಯ್ಟ್ ಮಾಡಬಾರ್ದು, ಅವನನ್ನ ಅರೆಸ್ಟ್ ಮಾಡಬೇಕು. ಯಾವ ಬಿಲ ಹೊಕ್ಕೊಂಡು ಕೂತ್ಕೊಂಡಿದ್ದಾನೋ ಹುಡುಕಿ ತನ್ನ ತಾಕತ್ ತೋರಿಸ್ಬೇಕು SIT. ಇವತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎರಡೂ ಕೂಡ ಅಸಹಾಯಕತೆಯಿಂದ ಇರೋದನ್ನ ನಮ್ಗೆ ನೋಡಕ್ ಆಗೋದಿಲ್ಲ. ಸೊ ಹಂಗಾಗಿ ಅವನನ್ನ ಅರೆಸ್ಟ್ ಮಾಡಿ ಎಳ್ಕೊಂಡು ಹೋಗಿ ಅವನನ್ನ ವಿಚಾರಣೆ ಮಾಡ್ಬೇಕೆ ಹೊರತು ಅವನಿಗೆ ಬಂದು ಸರೆಂಡರ್ ಆಗ್ಲಿಕ್ಕೆ, ಅದು ಅವನದೇ ಆದಂತ ಟೈಮಲ್ಲಿ, ಅವನ್ ಟೈಮಲ್ಲಿ ಬರ್ತಿದ್ದಾನೆ. SIT ಟೈಮಲ್ಲಿ ಬರ್ತಿಲ್ಲ ಅವನು, ಕಾನೂನಿನ ಟೈಮಲ್ಲಿ ಬರ್ತಿಲ್ಲ ಅವನು. ಸೊ ಹಂಗಾಗಿ ಅವನನ್ನ ಅರೆಸ್ಟ್ ಮಾಡಿ ಅವ್ರ ವಿಚಾರಣೆಗೆ ಗುರಿಪಡಿಸ್ಬೇಕೆ ಹೊರತು ಅವನ್ ಬಂದು ಬಹಳ ದೊಡ್ಡ ಮನುಷ್ಯನ್ ತರ VIP ತರ ಅವನ್ ಬಂದ್ಬಿಟ್ಟು ಸಿಕ್ಕಾಳದಲ್ಲ. ಸೊ ಈ ನಮ್ಮ ಹೋರಾಟ ಅವರನ್ನ ಹಾಸನದಿಂದ ಆಚೆ ಕಳಿಸೋದಿಕ್ಕೆ, ಅವರಿಗೆ ಸಂಪೂರ್ಣವಾಗಿ ಕಾನ್ಸಿಕ್ಯೂಟಿವ್ ರೀತಿನಲ್ಲಿ ಶಿಕ್ಷೆ ಕೊಡಕ್ಕೆ, ಕನ್ಕರೆಂಟ್ ಶಿಕ್ಷೆ ಆಗಬಾರ್ದು. ಜುಡಿಷಿಯರಿಗಿದು ನಮ್ಮ ಡಿಮ್ಯಾಂಡು. ಇದು ಹೊಸ ಪ್ರೆಸಿಡೆಂಟ್ ಆದ್ರೂ ಪರವಾಗಿಲ್ಲ, ಅವನಿಗೆ ಕಾನ್ಸಿಕ್ಯೂಟಿವ್ ರೀತಿನಲ್ಲಿ ಶಿಕ್ಷೆ ಆಗಬೇಕು. 100 ವರ್ಷ ಆಗತ್ತೋ 300 ವರ್ಷ ಆಗತ್ತೋ, ಪ್ರತಿಯೊಂದು ಅಫೆನ್ಸ್ಗೂ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಏನಿದೆಯೋ ಅದನ್ನ ಅವನಿಗೆ ಹಾಕಿ ಕಾನ್ಸಿಕ್ಯೂಟಿವ್ ಆಗಿ ಅವನು ಸಂಪೂರ್ಣ ಜೀವನ ಜೈಲಲ್ಲಿರೋ ಹಂಗೆ ಅವನಿಗೆ ಮಾಡಬೇಕು. ನಾನು ಅದೇ ಪಕ್ಷದಲ್ಲಿ ಇದ್ದವಳು, ಪಕ್ಷದ ಮಹಿಳಾ ವಿಭಾಗದ ಮುಖ್ಯಸ್ಥೆ, ರಾಜ್ಯದ ಮುಖ್ಯಸ್ಥೆ ಆಗಿದ್ದವಳು. ಬಟ್ ನಂಗೆ ಅನ್ಫಾರ್ಚುನೇಟ್ ಅನ್ಸೋದೇನಂದ್ರೆ, ನಾನು ಪಕ್ಷದ ರಾಜ್ಯ ಮಹಿಳಾ ಕಾರ್ಯಾಧ್ಯಕ್ಷ ಆಗಿರುವ ಸಂದರ್ಭದಲ್ಲಿ ಈ ತರ ಎಲ್ಲ ಆದಾಗ್ಲೂ ನಮ್ಮ ಮಹಿಳೆಯರು ಮುಕ್ತವಾಗಿ, ನಾನೊಂದು ಮುಕ್ತವಾದ ವಾತಾವರಣ ಇತ್ತು, ನಾನು ಎಲ್ಲರ ಜೊತೆಗೆ ಬೆರೀತಾ ಇದ್ದೆ, ನಮ್ಮ ಕಾರ್ಯಕರ್ತರೊಟ್ಟಿಗೆ, ವಿಶೇಷವಾಗಿ ಹೆಣ್ಮಕ್ಳ ಕಾರ್ಯಕರ್ತರೊಟ್ಟಿಗೆ ಬೆರೀತಾ ಇದ್ದೆ. ಆದ್ರೂ ಕೂಡ ಅವ್ರು ಬಂದು ಹೇಳಿಲ್ವಲ್ಲ ಅಂದಾಗ ಎಷ್ಟು ಭಯ ತುಂಬಿರಬಹುದು, ಎಷ್ಟು ಭಯವನ್ನ ಹುಟ್ಟಾಕಿರ್ಬೋದು ಪ್ರಜ್ವಲ್ ರೇವಣ್ಣ ಮತ್ತೆ ರೇವಣ್ಣ ಅವ್ರ ಕುಟುಂಬ ಇಲ್ಲಿ ಅನ್ನೋದು ಅರ್ಥ ಆಗ್ತಾ ಇದೆ. ಮೊದಲನೇದಾಗಿ ತಪ್ಪು ಮಾಡಿಲ್ಲ ಅಂತ ವಿಡಿಯೋ ಮುಂದೆ ಬಂದು ಹೇಳ್ತಿದಾರ, ಒಂಚೂರು ಕಿಂಚಿತ್ತು ಪಶ್ಚಾತ್ತಾಪ ಇಲ್ಲದೆ ವಿಡಿಯೋ ಮೂಲಕ ಮಾತಾಡ್ತಾ ಇದ್ದಾನಲ್ಲ, ಬಂದು ಇದನ್ನೇ ತಪ್ಪಾಗಿದೆ ನಿನ್ನಿಂದ ಅಂತ ಬೆರಳೆತ್ತಿದಾಗ, ತಪ್ಪಾಗ್ತಾ ಇದೆ ಅಂತ ಹೇಳಿ ವಿಡಿಯೋಗಳು ವೈರಲ್ ಆದಾಗ, ಇಲ್ಲೇ ಇದ್ನಲ್ಲಪ್ಪ ಕರ್ನಾಟಕದಲ್ಲಿ, ಹಾಸನದಲ್ಲೇ ಇದ್ನಲ್ಲ, ಎಲೆಕ್ಷನ್ ಕ್ಯಾಂಪೇನ್ ಮಾಡ್ಕೊಂಡು ವೋಟ್ ಹಾಕಿದ್ದೀನಿ ನೋಡಿ ಅಂತನ್ನಲ್ಲ, ಆವಾಗ ಹೋಗ್ಬಿಟ್ಟು ಸರೆಂಡರ್ ಆಗ್ಬೇಕಾಗಿತ್ತು. ಅಥವಾ SIT ರಚನೆ ಆದ್ಮೇಲೆ ಟ್ರಿಪ್ ಹೋಗೋದ್ ಗೊತ್ತು, ಟ್ರಿಪ್ ಕ್ಯಾನ್ಸಲ್ ಮಾಡ್ಕೊಂಡು ಬರೋದ್ ಗೊತ್ತಿಲ್ವಾ? ಏನಂದ್ರೆ ನಮ್ಮ ಜನಸಾಮಾನ್ಯರ ಟಿಕೆಟ್ ಒಂದ್ಸತಿ ಬುಕ್ ಆಗೋಗಿದೆ, ಇನ್ನೊಂದ್ಸತಿ ವಾಪಸ್ ರಿಟರ್ನ್ ಟಿಕೆಟ್ ಬುಕ್ ಮಾಡ್ಕೊಳ್ಳೋದು ದುಡ್ಡಿಲ್ಲ ಅಂತ ಹೇಳೋದಕ್ಕೆ ಅಷ್ಟು ತಪ್ಪು ಮಾಡಿಲ್ಲ ಅನ್ನೋನು ಬರ್ಬೇಕಾಗಿತ್ತು. ಆತ ಇಷ್ಟು ಡಿಲೇ ಮಾಡಿರೋದ್ರಲ್ಲೇ ಗೊತ್ತಾಗ್ತದೆ ಎಲ್ಲಾ ಮೂಲಗಳಿಂದ ತಪ್ಪಿತಸ್ಥ ಅವನೇ ಅಂತ. ಡ್ರೈವರ್ ಕಾರ್ತಿಕ್ ಕೂಡ ಹೇಳಿದಾನೆ,
ನಾನು ಈ ವಿಡಿಯೋನ ಇವ್ರ ಫೋನಿಂದಾನೇ ಎತ್ತಿರೋದು ಅಂತ ಹೇಳಿ. ಸೊ ತಪ್ಪನ್ನ ಮಾಡ್ಬಿಟ್ಟು ನಾನು ತಪ್ಪು ಮಾಡಿಲ್ಲ, ಇದು ಷಡ್ಯಂತ್ರ ಪಿತೂರಿ ಅಂತ ಹೇಳಿದ್ರೆ ಇದನ್ನ ಯಾವ ಜನರು ಕೂಡ ನಂಬೋದಿಕ್ಕೆ ತಯಾರಿಲ್ಲ. ಅದರಲ್ಲೂ ವಿಶೇಷವಾಗಿ ಕರ್ನಾಟಕದ ಹೆಣ್ಣು ಮಕ್ಕಳು ಒಪ್ಪೋದಿಕ್ಕೆ ತಯಾರಿಲ್ಲ. ನಮ್ಗೆ ಅರ್ಥ ಆಗ್ಬೇಕಾಗಿದೆ, ನೀನು ಅದೇನ್ ಮಾಡ್ಕೊಂತೀಯೋ, ಅದ್ ನಿನ್ ರಾಜಕೀಯ ಏನ್ ಮಾಡ್ಕೊಂತೀಯೋ, ಕೋಮುವಾದಿಗಳ ಜೊತೆ ಸೇರ್ಕೊಂತೀಯೋ ದಟ್ ಸೆಕೆಂಡ್ರಿ. ಆದ್ರೆ ಹೆಣ್ಣು ಮಕ್ಕಳನ್ನ ಒಂದು ಜೀನೋಸೈಡ್ ತರ ಎಷ್ಟು ಕುಟುಂಬಗಳು ಇವತ್ತು ನಾಶ ಆಗಿದೆ, ಎಷ್ಟು ಕುಟುಂಬಗಳು ಇವತ್ತು ಹೊರಗಡೆ, ಎಲ್ಲರೂ ನಿಮ್ಗೆ ಗೊತ್ತಿದೆ, ಮಾಧ್ಯಮ ನೋಡ್ತಾ ಇರೋರು ಗೊತ್ತಿದೆ, ವೈರಲ್ ಆಗಿರೋ ವಿಡಿಯೋದಲ್ಲಿ ಇರೋದೆಲ್ಲರೂ ಮೆಜಾರಿಟಿ ಇಲ್ಲಿನ ರೆಪ್ಯೂಟೆಡ್ ಕುಟುಂಬಗಳು, ಹಾಸನದ ರೆಪ್ಯೂಟೆಡ್ ಕುಟುಂಬಗಳು. ನಾನ್ ಜೆಡಿಎಸ್ ಅಲ್ಲಿ ಇದ್ದು ನೋಡಿದೀನಿ, ಜೆಡಿಎಸ್ ಅಲ್ಲಿ ಇದ್ದಂತಹ ರೆಪ್ಯೂಟೆಡ್ ಕುಟುಂಬಗಳ ಹೆಣ್ಮಕ್ಳನ್ನ ನೀನ್ ಬಳಸ್ಕೊಂಡಿದ್ಯಾ? ಆ ಕುಟುಂಬಗಳ ಪರಿಸ್ಥಿತಿ ಏನು? ನೀನು ವೋಟ್ ಹಾಕಿ, ನಿನ್ನನ್ನು ಗೆಲ್ಸಿ, ನಿನ್ನನ್ನು ಎಂಪಿ ಮಾಡಿ, ದೇವೇಗೌಡರನ್ನ ಬದಲಿ ಮಾಡಿ ಎಂಪಿ ಮಾಡಿದ್ರಲ್ಲಪ್ಪ, ಇದಾ ನೀನು ಆ ತಾಯಂದ್ರಿಗೆ ಕೊಟ್ಟಂತದ್ದು? ವಯಸ್ಸಿನ ಅಂತರ ಇಲ್ದೆ, ಅವರ ವೃತ್ತಿಯ ಅಂತರ ಇಲ್ದೆ, ಅಜ್ಜಿ ಒಬ್ರು ಕಾಲ್ ಕಟ್ಕೊಂಡ್ರು ಕೂಡ ನೀನು ಬಿಡದೆ ಇಂಥ ನೀಚ ಕೆಲಸವನ್ನ ಮಾಡಿದ್ಯಾ? ನೀನು ಬದುಕೋದಿಕ್ಕೆ ಲಾಯಕ್ಕೆ ಅಲ್ಲ. ಕಾನೂನು ಕಠಿಣವಾದ ಕ್ರಮವನ್ನ ಈತನ ಮೇಲೆ ಜರುಗಿಸಬೇಕು. ಯಾವ ಹೆಣ್ಣು ಮಕ್ಕಳು ಇವತ್ತು ವಿಕ್ಟಿಮ್ಗಳಿದ್ದಾರೆ ಅವರಿಗೆ ಮಾನಸಿಕ ಸ್ಥೈರ್ಯವನ್ನ ತುಂಬಿ ಅವರಿಗೆ ಕೇಸನ್ನ ದರ್ಜು ಮಾಡೋ ಹಾಗೆ, ದೂರನ್ನ ದಾಖಲು ಮಾಡೋ ಹಾಗೆ ಮಾಡಬೇಕು. ಅವರ ಬದುಕುಗಳಿಗೆ ಒಂದು ಆಧಾರವನ್ನ ಕೊಟ್ಟು ಸರ್ಕಾರ ಏನಾದ್ರೂ ಒಂದು ಕ್ರಮವನ್ನ ಕೈಗೊಳ್ಳಬೇಕು ಅನ್ನೋದು ನಮ್ಮೆಲ್ಲರ ಹಕ್ಕೊತ್ತಾಯ. ನಾನು ಅದೇ ಪಕ್ಷದಲ್ಲಿ ಇದ್ದವಳು, ಪಕ್ಷದ ಮಹಿಳಾ ಅಪರಾಧಿಗಳಿದ್ದಾರೆ, ಅವರಿಗೆ ಶಿಕ್ಷೆ ಆಗ್ಬೇಕು ಸರ್. ಇದು ದಿನನಿತ್ಯ ನಡೆಯುವಂತ ಕ್ರೈಮ್ಸು. ಯಾಕಂದ್ರೆ ಒಂದಲ್ಲ ಒಂದು ಹೆಣ್ಮಗುಗೆ ಆಗ್ತಾ ಇದೆ. 3000 ವಿಡಿಯೋಸ್ ಅಂದ್ರೆ ಏನು ಕಡಿಮೆ ಅಲ್ಲ. ಇವತ್ತು ಯಾವ ದಿಕ್ಕಿಗೆ ಹೋಗ್ತಾ ಇದೆ, ಇದು ಸ್ಟಾಪ್ ಆಗ್ಬೇಕು ಅಂದ್ರೆ ಪ್ರತಿಭಟನೆಗಳು ಬರಬೇಕು. ಯಾರು ಪ್ರಭಾವಿ ವ್ಯಕ್ತಿ ಇದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂದ್ರೆ ನಾವೆಲ್ಲ ವಾಯ್ಸ್ ರೈಸ್ ಮಾಡಬೇಕು. ಈ ರೀತಿ ಕಂಟಿನ್ಯೂಸ್ಲಿ ಆಗ್ತಾನೆ ಇರುತ್ತೆ. ಇವತ್ತು ನೆಕ್ಸ್ಟ್ ನಮ್ಮನೆಗೆ ಬರುತ್ತೆ ಸರ್, ನಾಳೆ ನಿಮ್ಮನೆಗೂ ಬರ್ಬೋದು. ಇಂಥ ಶಿಕ್ಷೆಗಳು ಹೋರಾಡಬೇಕು ಅಂದ್ರೆ ಕಠಿಣವಾದ ಶಿಕ್ಷೆ ಆಗ್ಬೇಕು ಸರ್.